ಕಾಮಿಡಿ ಸುಮ್ಮನೆ ಕಾಮಿಡಿ ಮಾಡೋಕ್ಕಾಗಲ್ಲ, ಅದು ನಗಿಸ್ಬೇಕಲ್ವಾ, ತುಂಬ ಕಷ್ಟ. ಅಳಿಸ್ಬಿಡ್ಬೋದು, ಹೆಂಗೋ ಎಮೋಷ್ನಲಿ ಅಳಿಸ್ಬಿಡ್ಬೋದು, ನಗ್ಸೋದು ತುಂಬ ಕಷ್ಟ. ಸೊ ಐ ಥಿಂಕ್ ಅದರಲ್ಲಿ ರಮೇಶ್ ಅರವಿಂದ್ ಸರ್ ಇವರೆಲ್ಲ ಪಂಡಿತರು. ಅವರು ರಾಮಶ್ಯಾಮ ಬಾಮ ಟೈಮಿಂದನೂ ಏನು ಅವರು ಅವ್ರದ್ದು ಡೈಲಾಗ್ಸು ರಿಯಾಕ್ಷನ್ಸ್ ತುಂಬ ನಗು ಬರುತ್ತೆ. ಈ ಸಿನಿಮಾದಲ್ಲೂ ಹಾಗೇನೆ. ಸೊ ಅದೊಂದು ಅವ್ರ ಅಸಿಸ್ಟೆಂಟ್ ಆಗಿ ರವಿಶಂಕರ್ ಸರ್, ಅವರು ರವಿಶಂಕರ್ ಗೌಡ ಸರ್ ಇದ್ದಾರೆ ಅವರು. ಸೊ ಇಟ್ಸ್ ಲೈಕ್ ರಂಗಣಿ ಅಂತ ಎಷ್ಟು ನಕ್ಕಿದ್ದೀನಿ ಅಂದರೆ ನಾನು, ಏನೋ ನಂಗೆ ಕಣ್ಣು ಕಾಣಿಸ್ತಾ ಇಲ್ಲ ರಂಗಣಿ ಅಂತಾರೆ. ಕಣ್ಣು ಕಾಣಿಸ್ತಾ ಇಲ್ಲ, ಹಿಂಗೆ ಡೈರೆಕ್ಟ್ ಮಾಡ್ತೀಯ ಸಿನಿಮಾನ ಅಂತ. ಸೊ ಅವ್ರು ಹೇಳ್ತಾರೆ, ನಾನು ಯಾವಾಗ ಹೇಳ್ತೀನಿ ನೀನು ಬಲಗಡೆ ತಿರುಗು, ನಾನು ಎಡಗಡೆ ತಿರುಗು ಅಂದರೆ ಎಡಗಡೆ, ನೀನು ನಾನು ಹೇಳೋದನ್ನು ಫಾಲೋ ಮಾಡು ಅಷ್ಟೇ ಅಂತ ಹೇಳ್ತಾರೆ. ಸೊ ಅವರು ಕಾಸ್ಟ್ಯೂಮ್ಸ್ ತರ್ತಾರೆ, ಹೀರೋಯಿನ್ ಕಾಸ್ಟ್ಯೂಮ್ಸ್ ತರ್ತಾರೆ. ಅವ್ರು ಹೇಳ್ತಾರೆ, ಸರ್ ಇದನ್ನು ಹೀರೋಗೆ ಅಲ್ಲ, ಇದನ್ನು ಹೀರೋಯಿನಿಗೆ ಕೊಡಬೇಕು ಸರ್, ಬೇಡ ಅದನ್ನು ಹೀರೋ ಕೊಡು ಅಂತಾರೆ. ಸೊ ಇಟ್ ಇಸ್ ಸೋ ಫನ್ನಿ. ಹೀರೋಯಿನ್ ಕಾಸ್ಟ್ಯೂಮ್ ಹಾಕೊಂಡು ಬರ್ತಾರೆ, ಹೀರೋಯಿನ್ನು ಪ್ಯಾಂಟು ಶರ್ಟ್ ಹಾಕೊಂಡು ಟಾಮ್ ಬಾಯ್ ಥರ ಬರ್ತಾರೆ. ವೆರಿ ಅಂದರೆ ಸಿಚುವೇಶ್ನಲ್ ಕಾಮಿಡಿ ಆಯಿತಾ. ನನಗೆ ನಾವು ಸೀನಲ್ಲಿ ರಂಗಾಯಣ ರಘು ಸರು ಇದ್ದಾರೆ, ಇವರೆಲ್ಲರೂ ನಗಿಸ್ತಾ ಇದ್ದಾರೆ, ನಮಗೆ ಕಂಟ್ರೋಲ್ ಮಾಡ್ಬೇಕು, ನಾವು ನಗಂಗಿಲ್ಲ, ನಾವು ಸೀನಲ್ಲಿ ನಗಂಗಿಲ್ಲ, ನಾವು ಸೀರಿಯಸ್ ಆಗಿರಬೇಕು. ಸೊ ಆ ರೀತಿ ಎಲ್ಲ ನನಗೆ ತುಂಬ ಎಂಜಾಯ್ ಮಾಡಿದ ಸಿನಿಮಾ ಅದು ಮಂಗನ ಕೈಲಿ ಮಾಣಿಕ್ಯ. ಆ್ಯಂಡ್ ಇಟ್ಸ್ ನಾಟ್ ಈಸಿ, ನಾಟ್ ಅಟ್ ಆಲ್ ಈಸಿ. ನಗ್ಸೋದು ತುಂಬ ತುಂಬ ಕಷ್ಟ. ಈಗ ನೋಡಿ, ಈಗ ರೀಸೆಂಟ್ ಬಂದಿರೋ ಸಿನಿಮಾ ಸೂ ಫ್ರಮ್ ಸೋನು ನೀವು ನೋಡಿದ್ರೆ ಅವರೆಲ್ಲ ತುಂಬ ಸೀರಿಯಸ್ ಆಗಿ ನಟನೆ ಮಾಡ್ತಿರ್ತಾರೆ, ನಮಗೆ ನಗು ಬರ್ತಿರುತ್ತೆ ಏನಿದು ಅಂತ. ರಾಜ್ ಶೆಟ್ಟಿ ಅವ್ರದ್ದು ಲಾಸ್ಟ್ ಪೋರ್ಷನ್ ಬಂದಾಗ ಅವ್ರು ಅಳ್ತಾರಲ್ಲ, ನನ್ನನ್ನು ಬಿಟ್ಬಿಡಿ ಏನೂ ಗೊತ್ತಿಲ್ಲ ಅಂತ. ನಮಗೆ ಅವ್ರು ನೆನೆಸ್ಕೊಂಡ್ರೆ ನಗು ಬರುತ್ತೆ, ಆದರೆ ಅವರಲ್ಲಿ ಅಳ್ತಿರ್ತಾರೆ, ಅವ್ರು ಬೇಜಾರು ತೋರಿಸ್ತಿದ್ದಾರೆ, ಬಟ್ ನಮಗೆ ನಗು ಬರುತ್ತೆ. ಆ ಥರ ಐ ಥಿಂಕ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಡೂ ಕಾಮಿಡಿ. ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್.